ಆದಷ್ಟು ಬೇಗ ಏನಿದೆ ಇದು ಗಾಂಜಾ ಸಪ್ಲೈ ಎಲ್ಲೆಲ್ಲಿ ಆಗ್ತಾ ಇದೆ ಇದು ಆದಷ್ಟು ಬೇಗ ನಮ್ಮ SP ಮೇಡಮ್ ಅವರು ಬಂಧಿಸಬೇಕು. ಯಾಕಂದ್ರೆ ಈಗ ಅಪರಾಧಿ ಮಾಡಿರೋ 4 ಜನಗೂ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಮೇನ್ ಹೇಳ್ಬೇಕಂದ್ರೆ ಇದರಲ್ಲಿ ನಮ್ಮ ಕರ್ನಾಟಕದ ಕಾನೂನೇ ಸರಿ ಇಲ್ಲ. ಇದರಲ್ಲಿ 6 ತಿಂಗಳು 9 ತಿಂಗಳು ಜೈಲಿಗೆ ಹಾಕೋದು ಮತ್ತೆ ಹೊರಗಡೆ ಬಂದು ರಾಜಾರೋಷವಾಗಿ ಅಡ್ಡಾಡ್ತಿದ್ದಾರೆ ಹೊರತು ಯಾವುದೇ ತರ ಅವರಿಗೆ ಕೈಗ್ರಾಮ ತಗೊಂಡು ಶಿಕ್ಷೆ ಅವರಿಗೆ ಆಗ್ತಾ ಇಲ್ಲ. ಆದಷ್ಟು ಗುರು ಅವರು ಗಾಂಜಾ ಸೇವನೆ ಮಾಡಿ 8 ವರ್ಷದ ಮಗುವಿಂದ ಹಿಡಿದು 80 ವರ್ಷದ ಅಜ್ಜಿಗೂ ಕೂಡ ರೇಪ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಲ್ಲ ಅವರು. ಅಂತ ಒಂದು ಗಾಂಜಾನ ಆದಷ್ಟು ಬೇಗ ಬಂಧಿಸಬೇಕು. ಎಲ್ಲೆಲ್ಲಿ ಗಾಂಜಾ ಡ್ರಗ್ಸ್ ಎಲ್ಲೆಲ್ಲಿ ಮೆಡಿಕಲ್ ಅಲ್ಲಿ ಮೆಡಿಸಿನ್ ಸಿಗುತ್ತಾ ವಿತೌಟ್ ಸ್ಲಿಪ್ ವಿತೌಟ್ ಪರ್ಮಿಷನ್ ಇಲ್ದಲೆ ಯಾರು ಕೊಡೋ ಆಗಿಲ್ಲ. ಆದಷ್ಟು ಬೇಗ ನಾವು SP ಮೇಡಮ್ ಅವರಿಗೆ ಮನವಿ ಮಾಡ್ಕೊತಾ ಇದ್ದೀವಿ, ಆದಷ್ಟು ಬೇಗ ಬಂಧಿಸಬೇಕು. ಹಾಗೆ DC ಅವರಿಗೂ ಕೂಡ ನಾವು ಕೇಳ್ಕೊತಾ ಇದ್ದೀವಿ, ಬಂದು ನೀವು ನಮ್ಮ ಹತ್ರ ಏನಿದೆ ಎಲ್ಲರ ಮುಂದೆ ಸಾವಿರಾರು ಜನರ ಮುಂದೆ ಬೆಂಗಳೂರಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ತುಂಬಾ ಊರಿಂದ ಬಂದಿದ್ದಾರೆ, ಇವರ ಮುಂದೆ ನೀವು ಆದಷ್ಟು ಬೇಗ ಬಂದು ಉತ್ತರ ಕೊಡಬೇಕು ಅಂತ ನಾವೊಂದು ಮಾತನ್ನು ಕೇಳ್ಕೊತಾ ಇದ್ದೀವಿ. ಆದಷ್ಟು ಬೇಗ ಆ ಒಂದು ಹೆಣ್ಮಗುಗೆ ನ್ಯಾಯ ಸಿಗಲೇಬೇಕು. ಸಿಗುತ್ತೆ, ಸಿಗೋವರೆಗೂ ನಾವು ಹೋರಾಟ ಮಾಡೇ ಮಾಡುತ್ತೇವೆ.